ಹಾ, ಎಲ್ಲಿಗೋದ್ರಪ್ಪ ಸುನಿಲ ನಿನ್ ಹೆಂಡ್ತಿ? ಆಶಾ ಹುಡುಗನ ಹತ್ರ ಮಾತಾಡಕ್ ಹೋಗಿರ್ಬೇಕೇನೋ, ಮಾತಾಡ್ಕೊಂಡ್ ಬಂದ್ಬಿಡ್ಲಿ, ಹೋಗ್ಬಿಡಣ. ಎಲ್ಲಿಗೋದ್ಲು ನಿಮ್ಮ ಅತ್ತೆ? ಕಾಣಿಸ್ತಾ ಇಲ್ಲ. ಅಮ್ಮ, ಅವ್ರ ಅಮ್ಮಗೆ ಬೇರೆ ಜೈಲಿಂದ ಇವಾಗ ಬಂದವರಲ್ವಾ, ಏನೋ ಕಷ್ಟ ಸುಖ ವಿಚಾರಿಸ್ತಿರ್ಬೋದು. ನಡಿ ಕುತ್ಕಮ್ಮನ, ಆಶಾ ಬಂದ ತಕ್ಷಣ ಹೋಗೋಣ. ಅದು ಸರಿನೇ, ಬಾ ಕುಕ್ಕ ಬಾ. ರಮ್ಯಾ, ರಮ್ಯಾ, ನಮಸ್ಕಾರ ಆಂಟಿ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಹೆಂಗೋ ಇಷ್ಟ ದಿನಕ್ಕಾದ್ರೂ ನಮ್ಮ ಮನೆಗೆ ಬಂದ್ರಲ್ಲ ನೀವು. ಚೆನ್ನಾಗಿದ್ದೀರಾ? ಸುನಿಲ್, ಚೆನ್ನಾಗಿದ್ದೀರಾ ನೀವು? ಹ್ಞೂ ನಮ್ಮ, ನಾವು ಚೆನ್ನಾಗಿದ್ದೀವಿ. ನೀನು ನಂದಿನಿ ತಾನೇ, ಆ ಸಿದ್ದು ಹೆಂಡ್ತಿ ಅಲ್ವಾ? ನಿಮ್ಮ ಅಣ್ಣನ ಮಗಳದು ಏನೋ ನಾಮಕರಣ ಇತ್ತಂತ, ಎಲ್ಲ ಮುಗೀತೇನಮ್ಮ? ಹ್ಞೂ ಆಂಟಿ, ಎಲ್ಲ ಮುಗೀತು. ನೀವು ಯಾವಾಗ ಬಂದ್ರಿ? ಬೆಳಗ್ಗೆನೆ ಬಂದ್ರಿ ಅಂತ ನಾರಮ್ಮಿ ಹೇಳ್ತಾ ಇದ್ಲು. ಎಲ್ಲಿ ಹೋಗಿದ್ರಿ? ಅದೇನಮ್ಮ, ಆ ರಂಗಮ್ಮ ಐತಲ್ಲ ನಿಮ್ಮೂರಾಗೆ, ರಂಗಮ್ಮನ ಮಗ ಸಂಪತ್ ಅಂತ ಇದಾರಲ್ಲ, ಏನೋ ಕೆಲ್ಸದಾಗ ಐತಲ್ಲ ಯಪ್ಪ, ಗೌರ್ಮೆಂಟ್ ಕೆಲ್ಸದಾಗೆ. ಅದಕ್ಕೆ ನಮ್ಮ ಆಶಾನ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರವಳೆ. ಇದಾಗ ತಾಲೂಕ್ ಆಫೀಸ್ನಾಗ ಏನೋ ಕೆಲಸ ಮಾಡ್ತಾಳೆ. ಅದಕ್ಕೇನೆ ಅವನಿಗೂ ಅವಳಿಗೂ ಮದುವೆ ಮಾತುಕತೆ ಆಡೋಣ ಅಂತಾನ. ಮದುವೆ ಮಾತುಕತೆ ಅಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅವರು ಬಂದಿದ್ರು ನೋಡ್ಕೊಂಡು ಹೋಗಕ್ಕೆ. ಅಲ್ಲೇನೆ ಒಂದು ತಿಂಗಳು ಮೇಲೆ ಆಯ್ತು ಅನ್ಸುತ್ತೆ ಈ ರಮ್ಮಿನಿಂದನ ಮುಂದುವರಿಯಕ್ಕೆ ಆಗಿರ್ಲಿಲ್ಲ. ಹಂಗಾಗಿ ಇವತ್ತು ಹಂಗೇನೆ ನಿಮ್ಮ ಅತ್ತೆ ಬೇರೆನೆ ಜೈಲಿಂದ ಬಂದವಳೆ, ನೋಡ್ಕೊಂಡ್ ಬರ್ಬೇಕು ಅಂದ್ಲ ನಿನ್ನ ಆದ್ನಿ ರಮ್ಯ. ಅದಕ್ಕೆ ನಾನು ಎರಡೊಂದು ಕೆಲಸ ಆಗ್ತವೆ ಅಂತಾನ ಬಂದೆ. ಹೌದಾ, ಒಳ್ಳೇದಾಯ್ತು ಬಿಡಿ. ಒಳ್ಳೆ ಹುಡುಗನೆ ಕೊಟ್ಟು ಮದುವೆ ಮಾಡಿ ಚೆನ್ನಾಗಿ ನೋಡ್ಕೊಂತಾನೆ. ರಂಗಕ್ಕೈನು ಒಳ್ಳೇದೇನೆ. ಹೌದಾ, ಸರಿನಮ್ಮ. ನೀನು ನಾಮಕರಣಕ್ಕೆ ಹೋಗಿದ್ಯಾ ಅಂತನ ಹೇಳಿದ್ಲು ನಿಮ್ಮ ಅತ್ತೆ. ಅದಕ್ಕೆ ನಾವು ಬಿಡು ಬಂದ ಮಾತಾಡ್ಸೋಣ ಅಂತ ಸುಮ್ಮನಾದ್ವಿ. ನಿನ್ ಗಂಡ ಎಲ್ಲಿ, ಮಗ ಎಲ್ಲಿ? ನನ್ನ ಮಗ ಅಲ್ಲಿ ನಮ್ಮ ಅಪ್ಪ ಮಂತಾಗೆ ಇದ್ದಾನೆ. ನನ್ನ ಗಂಡ ಹಸ್ಗಳು ನೋಡ್ಕೊಂಡು ಹೋಗಿದ್ದಾರೆ, ಸೀಮೆ ಹಸ್ಗಳನ್ನ ಮೇಯಿಸ್ಕೊಂಡು ಬರ್ತಾರೆ ಇನ್ನೇನಿನ್ನ ಸ್ವಲ್ಪ ಹೊತ್ತಿಗೆ. ಹ್ಞೂ ಸರಿ ಅಮ್ಮ, ಹೆಂಗೋ ನೀನು ಬುದ್ಧಿವಂತ ಆಗತ್ತೆ, ಈ ಮನೆ ಚೆನ್ನಾಗೈತಿ. ನಿಮ್ಮ ಅತ್ತೆ ಹಂಗಾಗಿದ್ರೆ ಏನೂ ಇಲ್ಲ ಗೋವಿಂದ. ಅಲ್ಲ ನಿಮ್ಮ ಅತ್ತೆಗೆ ನೀನಾದ್ರೂ ಹೇಳ್ಬೇಡ್ದೆ, ಇಂಥವೆಲ್ಲ ಮಾಡಬಾರ್ದು ಅಂತಾನ. ಅಲ್ಲ ನಿನ್ನೇನೆ ಜೈಲ್ಗೆ ಹಾಕಕ್ಕೆ ಏನೇನೋ ಪ್ಲಾನ್ ಮಾಡವಳೆ ನಿಮ್ಮ ಅತ್ತೆ. ಏನ್ ಮಾಡೋದಂಟಿ, ನಮ್ಮ ಅತ್ತೆ ಬುದ್ಧಿನೇ ಅಂತದ್ದು. ಏನ್ ಮಾಡೋದು, ನಾವೆಷ್ಟು ಹೇಳಿದ್ರು ಅಷ್ಟೇನೆ. ಅವ್ರಂತೂ ಬದಲಾಗಲ್ಲ. ಅದಕ್ಕೇನೆ ಇಷ್ಟು ದಿನ ಜೈಲ್ನಾಗೆ ಅನ್ಭವಿಸ್ ಬಂದಿದ್ದಾರೆ. ಈಗಲಾದ್ರೂ ಬುದ್ಧಿ ಬರುತ್ತೋ ಇಲ್ವೋ ಯಾರಿಗ್ ಗೊತ್ತು. ನಿಮ್ಮ ಅತ್ತಿಗೂ ನಿನ್ನ ಆದ್ನಿ ರಮ್ಯಂಗೂ ಬುದ್ಧಿ ಬರೋದು ಒಂದೇ, ಎಮ್ಮೆ ಬೆಳ್ಳಗಾಗೋದು ಒಂದೇ. ಅದ್ಯಾವತ್ತೂ ಬದಲಾಗಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಆಂಟಿ ನೀವು. ಮತ್ತ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ನ ಆದ್ನಿ ನನ್ನೇನೆ ಕಾಲ್ ಕಸ ಮಾಡ್ಕೊಂಡಿರೋಳು ಇಟ್ಟತ್ಗೆ. ದಡ್ಡು ಒಂದ್ ಕಡೆ ದಡ್ರು, ಒಂದ್ ಕಡೆಗೆ ಅಹಂಕಾರಿಗಳು. ಅದಕ್ಕೆ ಮತ್ತಿಗೆ ಇವ್ರಿಗೆ ಏನೇ ಮಾಡಕ್ ಹೋದ್ರು ಕೈಗತ್ತಲ್ಲ ಬಾಯಿಗತ್ತಲ್ಲ. ಎಲ್ಲ ಬರೀ ಕಿತಾಪತಿ ಬುದ್ಧಿನಿ ನಿಮ್ಮ ಅತ್ತೆದು ನಿನ್ನ ಆದ್ನಿದನು. ನೋಡು, ನನ್ನ ಮಗಳು ಒಳ್ಳೆ ಮನೆಗೆ ಸೊಸೆ ಆಗದ ತಪ್ಪಿಸ್ಬೇಕು ಅಂತ ಸುಳ್ಳು ಸುಳ್ಳು ಹೇಳಿದಾಳೆ. ಅಲ್ಲೊಂದು ಸುಳ್ಳು ಇಲ್ಲೊಂದು ಸುಳ್ಳು ಹೇಳಿದಾಳೆ. ಇಂಥ ಮಾಡ್ಬೋದಾ ಹೇಳಮ್ಮ ನಂದಿನಿ, ನೀನೇನೆ ಹೇಳು. ಹೌದಾ? ಅಯ್ಯೋ, ಹಂಗೆಲ್ಲ ಮಾಡಬಾರ್ದು ಆಂಟಿ. ಯಾಕೆ ಸುಳ್ಳು ಹೇಳ್ಬೇಕು? ಮದ್ವೆ ಮಾಡ್ಕೊಡೋರು ನೀವು, ಆಗೋಳವಳು. ಈ ರಮ್ಮಿನ್ಗೆ ಏನಾಗ್ಬೇಕು? ಯಾಕೆ ಸುಳ್ಳು ಹೇಳಿ ಮದ್ವೆ ತಪ್ಸಕ್ಕೆ ಪ್ರಯತ್ನ ಮಾಡ್ಬೇಕು? ಅದೆಲ್ಲ ಮಾಡಂಗ ತುಂಬಾ ದೊಡ್ಡ ತಪ್ಪು. ನೋಡಮ್ಮ, ನಿನ್ಗಿರೋವಷ್ಟು ಬುದ್ಧಿನೂ ಅವೆರಡಕ್ಕೂ ಇಲ್ಲ. ನಿಮ್ಮ ಅತ್ತಿಗೂ ಇಲ್ಲ, ನಿನ್ನ ಆದ್ನಿಗೂ ಇಲ್ಲ. ನಿಮ್ಮ ಅತ್ತಿಗಿದ್ರಲ್ವಾ ನಿನ್ನ ಆದ್ನಿ ಹೇಳ್ಕೊಡೋದು ಅಲ್ವೇ? ರಮ್ಯಾನು ಅತ್ತೇನು ಬಂದ್ರು, ಸುಮ್ಮನೆ ಇರು. ಬಂದ್ರ ಬರ್ಲಿ ಬಿಡು, ಏನ್ ಅದಕ್ಕೇನೈತಿ? ಅದೇನೋ ಹೇಳ್ತಾರಲ್ಲ, ಇದ್ದಿದ್ದಂಗೆ ಹೇಳಿದೆ ಎದ್ ಬಂದು ಎದಿಗೆ ಹೋದ್ರು ಅಂತಾನ. ಏನ್ ಅದ್ರಾಗೇನು ಮುಚ್ಚು ಮರೆ ಮಾಡಂತದ್ದು ಏನೈತಿ ಹೇಳು? ಹಂಗೇನಿ ನಿಮ್ಮ ಅತ್ತೇನೋ ನಿನ್ನ ಹೆಂಡ್ತಿನೋ ಇಬ್ರು ಒಂದೇನಿ ಬಿಡು. ಏನ್ ಅವ್ರ ಎದುರಿಗೆ ಹೇಳ್ತೀನಿ, ಹಂಗೇನು ಎದಕ್ಕೇನಾ ಅವ್ರನ್ನ ಕಂಡ್ರಿ? ನಿಮ್ಮ ಅತ್ತೆನೋ ಯಾಕಂತ ತಕೊಂಡು ಬಡ್ದು ಆಚೆ ಹಾಕನ ನೋಡಿ ಸಿಟ್ಟು ಬತ್ತೈತಿ ನೋಡ್ದ. ಅಲ್ಲ, ಎದ್ದಾಗ ಬಂದಾಗಲೇ ಆಟಂದೆಲ್ಲ ಮರ್ಯಾದೆ ಕಳೆದವಳೆ. ಇನ್ನ ಈ ನಂದಿನಿ ಎದುರಿಗಿಕ್ಕೊಂಡು ನನ್ನೇ ಬೈತಾ ಇದ್ದಾಳೆ, ನನ್ನ ನಿನ್ನ ಇಬ್ರು ಸೇರಿಸಿ. ಮೊದ್ಲು ಇವಳನ್ನ ಕರ್ಕೊಂಡು ನಡಿ ಊರಿಗೆ, ಹೇಳ್ತೀನಿ. ಇಲ್ಲೇ ಇದ್ರೆ ಏನೂ ಇಲ್ಲ. ಇನ್ನನ ಅದೇನು ಏನೇನು ಮಾತಾಡ್ತಾಳೋ ಏನು ಖರ್ಚು ಇವಳು. ಬರ್ರಿ ರಮ್ಯಾ, ರಜಮ್ಮ, ಬರ್ರಿ ಬರ್ರಿ. ಎಲ್ಲಿಗೆ ಹೋಗಿದ್ರಿ ಇಬ್ರು ಕೈ ಮಗಳು? ಎಲ್ಲೂ ಇಲ್ಲ ಅತ್ತೆ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬಂದ್ವಿ ಅಷ್ಟೇನೆ. ಸರಿ, ನೀವು ಮಾತಾಡ್ಕೊಂಡ್ ಬಂದಿದ್ದೆಲ್ಲ ಆಯ್ತಾ? ಎಲ್ಲ ಮಾತಾಡಿದ್ವಮ್ಮ. ಅವ್ರಿಗೂ ಒಪ್ಪಿಗೆ ಐತೆ. ಆಶಾನು ಮತ್ತೆ ರಂಗಕ್ಕೈನ ಮಗನು ಇಬ್ರು ಏನೋ ಮಾತಾಡ್ಕೊಂಡ್ ಬರಕ್ಕೆ ಹೋಗವ್ರೆ. ನಾನೇ ಕಳ್ಸಿದೀನಿ, ಮಾತಾಡ್ಕೊಂಡ್ ಬರ್ಲಿ. ಅವ್ರವ್ರ ಒಪ್ಪಿಗೆ ಹೆಂಗೆ ಅಂತ ತಿಳ್ಕೊಂಡು ಮುಂದುವರಿಯೋಣ. ನಮಗೂ ಇಷ್ಟಾನೇ, ಅವ ಅಕ್ಕಯ್ಯರಿಗೂ ಇಷ್ಟಾನೇ, ಹುಡುಗಿಗೂ ಇಷ್ಟ ಆಗ್ಬೇಕಲ್ಲ. ಅದಕ್ಕೆ ತಾನೇ ಆಶನ್ ಕರ್ಕೊಂಡ್ ಬಂದಿದ್ದು. ಇನ್ನ ಬಂದಿಲ್ವೋ? ಅವ್ರದ್ದು ಮುಗ್ದಿಲ್ಲ ಅನ್ಸುತ್ತೆ ಕತೆ. ಬಿಡಿ, ನಿಧಾನಕ್ಕೆ ಮಾತಾಡ್ಲಿ ಬಿಡೆ. ನಿಧಾನಕ್ಕೆ ಮಾತಾಡ್ಕೊಂಡು ಆರಾಮಾಗಿ ಬರ್ಲಿ. ನಮ್ಗೇನೇನು ಇನ್ನು ಒತ್ತೈತೆ ಊರಿಗೆ ಹೋಗಕ್ಕೆ. ನಿಧಾನಕ್ಕೆ ಹೋಗೋಣ ಬಾ. ಬಾರಿ ರಾಜಮ್ಮ, ದೇವಸ್ಥಾನಕ್ಕೆ ಹೋಗಿ ಬಂದ. ಒಳ್ಳೇದಾಗ್ಲಪ್ಪ ದೇವ್ರೆ, ಇನ್ ಮುಂದಕ್ಕಾದ್ರೂ ಒಳ್ಳೆ ಬುದ್ಧಿ ಕೊಡು ನನಗೂ ನನ್ನ ಮಗಳಿಗೂ ಅಂತ ನಾ ಬೇಡ್ಕೊಂಡ್ ಬಂದೆ ತಾನೆ. ಅಯ್ಯೋ ರಮ್ಯಾ, ನನಗೆ ಇವಾಗ ಏನನ್ನ ಯಾತನ ಕಲ್ಲು ಯಾತನ ಸಿಕ್ಕಿದ್ರೆ ತೆಗೆದು ನಿಮ್ಮ ಮತ್ತೆ
ತಲೆ ಮೇಲೆ ಕೆತ್ತಾಕಣ ಒಂದೊಂಗ್ ಆಗ್ತೈತಿ. ಮುಚ್ಕೊಂಡು ಬೇಗ ಕರ್ಕೊಂಡೋಗು. ಆ ಆಶಾ ಅನ್ನೋಳು ಅದ್ಯೋಟತ್ ಮಾತಾಡ್ತಾಳೆ. ಏನ್ ಸುಡ್ಗಾಡು, ಕರ್ಕೊಂಡೋಗಿ ಬೇಗ. ಏನ್ರಿ ಹಂಗ್ ಯೋಚನೆ ಮಾಡ್ತಾ ಇದ್ರಿ? ಅತ್ತ ತಿರ್ಕೊಂಡು ರಾಜಮ್ಮ ಇಲ್ಲ ತಿರ್ಕೇಳ್ರಿ. ಅಯ್ಯ ನಾನು ನಿಮ್ಮನ್ನ ಮಾತಾಡ್ತಾ ಇರೋದು. ಏನು ಎಮ್ಮೆಗಳ್ನ ಮಾತಾಡ್ಸ್ತಾ ಇದೀನಿ ಅಮ್ಮಂಗೆ ಅತ್ಲ ತಿರ್ಕೊಂಡಿದ್ರಲ್ಲ ಇಬ್ರು ಮಕ ಮಾಡ್ಕೊಂಡು ಅತ್ಲ ಮಾಡ್ಕೊಂಡು ಅಯ್ಯಯ್ಯ ಮಾತಾಡ್ಸೋದ್ ಮಕ ಕೊಟ್ಟು ಮಾತಾಡ್ಸೋದನು ಗೊತ್ತಿಲ್ವಾ ನಿಮ್ಗೆ? ಅಯ್ಯಯ್ಯ ಅದೇನ್ ಸಂಸ್ಕಾರ ಕಲ್ತಿದ್ರೋ ಏನ್ ಕತ್ಯ ತಾಯಿ ಮಗಳನು. ಯಾಕ ರೇಣುಕಮ್ಮ ಸಾಕು ಸಾಕು. ನಾವು ಸಂಸ್ಕಾರ ಕಲ್ತಿದೀವಿ, ನಿನ್ನಿಂದ ನಾವೇನು ಪಾಠ ಕಲಿಬೇಕಾಗಿಲ್ಲ. ನಿನ್ ಮಾತುಕತೆ ಎಲ್ಲ ಆಗಿದ್ರೆ ನಿಮ್ಗೆ ಬಸ್ಸಿಗೆ ಟೈಮ್ ಆಗುತ್ತೆ. ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ರಿ. ನಮ್ಗೇನ್ ಬುದ್ಧಿ ಹೇಳೋಂತಹದ್ದು ಏನಿಲ್ಲ. ನಮ್ಗೂನು ವಯಸ್ಸಾಗೈತಿ, ನಮಗೂ ಐತಿ ಸಂಸ್ಕಾರ ಬುದ್ಧಿ ಎಲ್ಲ ಐತಿ. ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ನನ್ನ ಮಗಳಿಗೂ ಐತಿ, ನನಗೂ ಐತಿ. ಸಂಸ್ಕಾರ ಬುದ್ಧಿ ಎಲ್ಲ ಇದ್ದಿದ್ರೆ ಇಷ್ಟು ಒಳ್ಳೆ ಸಸ್ಯ ಇದ್ದಾಳೆ. ಅವಳನ್ನೇನೆ ಜೈಲಿಗೆ ಕಳ್ಸಕ್ಕೆ ಯೋಚನೆ ಮಾಡ್ತಿದ್ದೇನೆ ನೀನು ರಾಜಿ. ಹೇಳು, ಬುದ್ಧಿ ಐತೆ ಸಂಸ್ಕಾರ ಐತೆ ಅಂತ ಹೇಳ್ತಾ ಇದ್ಯಾ. ಏನೋ ತಪ್ಪು ಮಾಡಿದಾರೆ ನಿನ್ ಸೊಸೆನ ಜೈಲಿಗೆ ಕಳಿಸ್ಬೇಕು ಅಂತ ಸುಳ್ಳು ಸುಳ್ಳು ಸಾಕ್ಷಿ ಯಾಕೆ ಸೃಷ್ಟಿ ಮಾಡಕ್ಕೆ ದುಡ್ಡು ಪಡ್ಡು ಎಲ್ಲ ಕೊಡಕ್ ಹೋಗಿದ್ದಂತೆ. ಇನ್ನ ಯಾರ ಅಜ್ಜಯ್ಯ ಮುಂಜಾತಿಗೆ ಸೇರ್ಕೊಂಡು ಇದು ಯಾವ ತರ ಬುದ್ಧಿ? ಇದು ಒಳ್ಳೆ ಬುದ್ಧಿನಾ? ರಮ್ಯಾ ರತ್ತೆ ಅಂತನು ಸೂಪರ್, ಒಳ್ಳೆ ಪಾಯಿಂಟ್ ಹಾಕಿದ್ರು. ಈಗ ಉತ್ತರ ಕೊಡ್ಲಿ ನಮ್ಮ ಅತ್ತೆ. ಒಳ್ಳೆ ಟೈಮ್ಗೆ ಬಂದವ್ರೆ ಇವರು. ಇಂಥವ್ರೆ ಸರಿ ಇವ್ರಿಗೆಲ್ಲ ನಾ ಬುದ್ಧಿ ಕಲ್ಸಕ್ಕೆ. ಒಳ್ಳೆ ರೀತಿಲಿ ಹೇಳಿದ್ರೆ ಕೇಳಲ್ಲ. ಹೇಳ್ರಮ್ಮ ಹೇಳ್ರಿ ರಮ್ಯಾ. ನೀನಾದ್ರೂ ನಿಮ್ಮ ಅಮ್ಮಗೆ ಇನ್ಮುಂದೆ ಆದ್ರೂ ಇಂಥ ಕೆಲಸ ಮಾಡಬೇಡ, ಮನೆಯವ್ರ ಜೊತೆ ಚೆನ್ನಾಗಿರು ಅಂತ ಹೇಳು. ನಿಮ್ಮ ಅತ್ತಿಗೆ ಒಳ್ಳೆವಳು ಅನುಸರಿಸ್ಕೊಂಡು ಅವಳು ನೋಡಿ ಒಂದಿಟ್ಟು ಬುದ್ಧಿ ಕಲಿ ಅಂತ ಹೇಳು. ನಿಮ್ಮ ಅಣ್ಣಯ್ಯ ಪಾಪ ಏನೂ ವಿದ್ಯೆ ಪದ್ಯ ಇಲ್ದಿದ್ರು ಅವನು ಅಂತ ಕೆಟ್ಟ ಕೆಲಸ ಮಾಡೋನಲ್ಲ ಸಿದ್ದು. ಇವಳು ಅಷ್ಟೇ ನಂದಿನಿ, ಓದಿದ್ರು ಒಂದೀಟು ಅಹಂಕಾರ ಇಲ್ಲ, ದುರಹಂಕಾರ ಇಲ್ಲ. ನೋಡು, ಗಂಡ ಅಸಾಮಿ ಎಸ್ತಿದ್ರು ಅವಳಿಗೆ ಗಂಡನ ಮೇಲೆ ಎಲ್ಲಿದ್ ಪ್ರೀತಿ ಕಾಳಜಿ ಗೌರವ. ಮನೆ ಬಂದಿರೋಂತಾಗೆ ಹಂಗೆ ಮಾತಾಡ್ತಾಳೆ. ಅಷ್ಟೇ ಬುದ್ಧಿವಂತಿಕೆಯಿಂದನ ಸೈಟು ಪೈಟು ಎಲ್ಲ ತಾಂಡವಳಂತೆ. ನೋಡು ನೀನು ಇದೀಯ. ಏನಮ್ಮ ಮಧು, ನೀನು ನಿಮ್ಮ ಅತ್ತೆ ಬುದ್ಧಿ ಕಲಿಬೇಡ. ನಿಮ್ಮ ಅಕ್ಕ ಇದ್ದಾಳೆ ನೋಡು ನಂದಿನಿ, ಅವಳ ಜೊತೆಗೆ ಸೇರಿ ಒಳ್ಳೆ ಬುದ್ಧಿ ಕಲ್ತ್ಕ. ಹಂಗ ಸರಿ ಆಂಟಿ, ಕಲಿತೀನಿ. ನಮ್ಮ ಅತ್ತೇನು ಒಳ್ಳೆಯವರೇನೆ, ಒಳ್ಳೆಯವರೇನೆ. ಎಷ್ಟ್ರ ಮಟ್ಟಿಗೆ ಒಳ್ಳೆಯವಳು ಅಂತಾನ ನೋಡ್ತಾ ಇದೀನಲ್ಲಮ್ಮ. ದಿನಾನ ಅಲ್ಲಿ ನೋಡ್ತೀನಿ, ಇವತ್ತು ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಅತ್ತೇನ. ಅಲ್ಲಿ ನಿನ್ನ ನಾದ್ನಿ ನೋಡ್ತಿದ್ದೆ ಅಷ್ಟೇನೆ. ನೀನು ಹಂಗೆ ಕಲಿಬೇಡ ನಿಮ್ಮ ಅತ್ತೆ ಬುದ್ಧಿನ. ನಿನ್ನ ವಾರ್ಗಿತ್ತಿ ಇದ್ದಾಳೆ ನಂದಿನಿ, ಅವಳು ಹಂಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಂದಿಟ್ಟು ಯಾತನ ಮಾಡಿ ಕೇಳ್ರಿ. ಈ ಆಶಾ ಯಾವಾಗ ಬರ್ತಾಳೋ? ನಾವು ಹೋಗ್ಬೇಕಾಯ್ತು, ಟೈಮ್ ಆಯ್ತು. ಸುನಿಲ ನಡಿಯಪ್ಪ ಹೋಗನೇನ. ಆಶಾ ಬಂದೇ ಬಿಟ್ಲಲ್ಲ. ಆಶಾ ಬಾ ಆಶಾ, ಮಾತಾಡ್ಕೊಂಬಂದ ಸಂಪತ್ ಜೊತೆ. ಹ್ಞೂ ಅಕ್ಕ ಮಾತಾಡ್ಕೊ ಬಂದೆ. ಅವರು ತುಂಬಾ ಒಳ್ಳೆಯವರು. ಸರಿ ಆಯ್ತು. ಹೌದಾ, ಇಷ್ಟ ಆದ್ನ ಹುಡುಗ ನಿನ್ಗೆ? ಅದು ನನಗೇನೋ ಇಷ್ಟ ಆದ್ರು, ತುಂಬಾ ಒಳ್ಳೆಯವರು ಅಂತ ಅನ್ನಿಸ್ತು. ಹೌದಾ, ಹಂಗಾದ್ರೆ ಇನ್ನೇನು ಇನ್ಯಾಕ್ ತಡ? ರೇಣುಕಂಟಿ ಮದ್ವೆನ ಫಿಕ್ಸ್ ಮಾಡ್ಬಿಡ್ರಿ. ಆಶೆಗೂ ಸಂಪತ್ತಿಗೂ ಆದಷ್ಟು ಬೇಗ ಮದ್ವೆ ಮಾಡಿ ನಮ್ಮೂರಿಗೆ ಕಳಿಸ್ಬಿಡ್ರಿ ಸೊಸೆಯಾಗಿ. ಆಶೆನ ಸರಿ ಅಮ್ಮ, ನೋಡೋಣ. ನಾವು ಮನೆ ಕಟ್ಟಬೇಕಾಯ್ತು ಅಂದಿಟ್ಟು. ಏನ್ ಮಾಡೋದು? ಅಯ್ಯೋ, ಮನೆ ಆಮೇಲೆ ಕಟ್ಕೊಂಬಿರಂತೆ, ಮೊದ್ಲು ಮದ್ವೆ ಮಾಡ್ರಿ. ಅದೇನೋ ಹೇಳ್ತಾರಲ್ಲ, ಶುಭಗಳಿಗೆ ಬಂದಾಗ ಜಾಸ್ತಿ ದಿನ ಟೈಮ್ ಕೊಡಬಾರ್ದು. ಶುಭಸ್ಯ ಶೀಘ್ರಂ ಅಂತಾನ ದೊಡ್ಡವರೇ ಹೇಳಿಲ್ವಾ? ಅದಕ್ಕೆ ಬೇಗ ಮದ್ವೆ ಮಾಡಿ ಆಮೇಲೆ ಮನೆ ಕಟ್ಕೊಂಬಿರಂತೆ ನಿಧಾನಕ್ಕೆ. ಏನ್ ನಿಮ್ಮ ಮಗ ಇದ್ದಾರೆ ಕಟ್ತಾರೆ ದುಡ್ದು. ಸೊಸೆ ಇದ್ದಾಳೆ. ನಂದಿನಿ, ನಿನಗೆ ನಮ್ಮನೆ ವಿಷಯ, ನನ್ನ ಆದ್ನಿ ಮದ್ವೆ ವಿಷಯ ಬೇಕಾಗಿಲ್ಲ. ನಾವು ಯಾವಾಗ್ಲೂ ಮದ್ವೆ ಮಾಡ್ತೀವಿ. ಸುಮ್ನಿರತ್ ಕಲ್ತ್ಕ. ಮೊದ್ಲು ಮನೆ ಮಾಡ್ಬೇಕು, ಆಮೇಲೆ ಮದ್ವೆ. ಏನು ಯಾರನ್ನ ನೆಂಟ್ರು ಬಂದು ಕುತ್ಕೊಂಡ್ರೆ ಏನಂಬಲ್ಲ, ನಮ್ಮ ಬಗ್ಗೆ ಎಲ್ಲ ಆಡ್ಕೊಂಬಲ್ವೇ? ನಾವು ಮೊದ್ಲು ಮನೆ ಕಟ್ಕೊಂಡು ಆಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡ್ತೀವಿ. ನೀನು ನಮ್ಮ ಮನೆದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ನನ್ನ ಆದ್ನಿ ಮದ್ವೆ ಬಗ್ಗೆ. ಏ ರಮ್ಯಾ, ಅವಳ ಮೇಲೆ ಯಾಕೆ ರೇಗಾಡ್ತಾ ಇದ್ಯಾ? ಸುಮ್ನಿರು. ನಂದಿನಿ ಹೇಳೋದನ್ನು ಸರಿಯಾಗಿ ಐತಿ. ಮದ್ವೆ ಕೂಡ್ ಬಂದ್ಮೇಲೆ ಹುಡುಗ ಹುಡುಗಿ ಒಪ್ಪಿದ್ಮೇಲೆ ಜಾಸ್ತಿ ದಿನ ನಿಲ್ಲಿಸಬಾರ್ದಂತೆ. ಒಂದು ಶಾಸ್ತ್ರಿಗಳನ್ನ ಕೇಳ್ಕೊಬತ್ತೀನಿ. ಅದಲ್ಲಿ ಏನಾನ ಒಳ್ಳೆ ದಿವಸ ಐತೆ ಮದ್ವೆ ಮಾಡ್ರಿ, ಇವಾಗ ಒಳ್ಳೇದಾಗುತ್ತೆ ಅಂದ್ರೆ ಮದ್ವೆ ಮಾಡೋದೇ ಅಷ್ಟೇನೆ. ಮನೆ ತೀರ ನಿಧಾನಕ್ಕೆ ಕಟ್ಕೊಂಬನ. ಆಶಾ ನಡಿಯಮ್ಮ, ಬ್ಯಾಗ್ ತಗೊಂಬರ್ಗು, ಹೋಗೋಣ. ಸರಿ ಅಮ್ಮ, ಆಯ್ತು. ಅಯ್ಯೋ ಇರಿ, ಟೀ ಮಾಡ್ತೀನಿ. ಟೀನಾದ್ರೂ ಕುಡ್ದು ಹೋಗಿವ್ರಂತೆ. ಬೇಡ ನಂದಿನಿ ಅವ್ರೆ, ಹೋಗ್ತೀವಿ, ಟೈಮ್ ಆಗುತ್ತೆ ನಮಗೆ, ಬಸ್ಸಿಗೆ ಟೈಮ್ ಆಗುತ್ತೆ. ರಮ್ಯಾ ಹೊರಡೋಣವಾ? ಸರಿ ಆಯ್ತು, ನಡೀರಿ ಹೋಗೋಣ. ರಮ್ಯಾ ಇರಮ್ಮ, ನೀನು ಒಂದೆರಡು ದಿವಸ ಇದ್ದು ಹೋಗುವಂತೆ. ಇವರು ಹೋದ್ರು ಹೋಗ್ಲಿ, ನಿಮ್ಮ ಅತ್ತೇನೋ ನಿನ್ ಗಂಡನೋ ನಿನ್ನ ಆದ್ನಿನೋ ಅದೆಂಗಿರ್ತಾಳೆ? ಅಲ್ಲಿ ಕೆಲಸ ಇದಾವೆ. ಇವ್ರಿನ್ನ ಕೆಲ್ಸಕ್ಕೆ ಹೋಗ್ಬೇಕು, ನನ್ನ ಮಗ ಮಗಳು. ಇವಳು ಮನೆಯಾಗಲ್ಲಿ ಬದುಕು ಮಾಡೋದ್ ಬೇಡ್ವೆ? ನಾವು ಕೂಲಿ ಹೋಗ್ಬೇಕು. ಆಮೇಲೆ ಇವ್ರ ಮದ್ವೆಗಿದ್ವೇನೆ ಏನಾನ ಸೆಟ್ ಆದ್ರೆ ಡೇಟು ಎಲ್ಲಾನ ಏನಾನ ಕೆಲಸ ಕಾರ್ಯಗಳು ಇರ್ತಾವೆ. ನೋಡ್ಕೊಂಬದ್ ಬೇಡ್ವೆ? ಇಲ್ಲಿದ್ದೇನ್ ಮಾಡ್ತಾಳೆ? ನೀವು ಯಾತನ ಬದುಕು ಮಾಡ್ಕೊಳ್ರಿ.
ಸುಮ್ಮನೆ ಉಳಿದ್ರೆ ಇಲ್ಲಿ ಸುಮ್ಮನೆ ನೀವು ಕುತ್ಕೊಂಡು ಮಾತಾಡ್ತೀರ ಅಷ್ಟೇನೆ ಮಗಳ ಜೊತೆಗೆ. ಹಾ ನಡಿಯ ರಮ್ಯ ಹೋಗೋಣ. ಸರಿ ಅತ್ತೆ ಆಯ್ತು, ಬನ್ನಿ ಹೋಗೋಣ. ಅಮ್ಮ ಬರ್ತೀನಿ, ಮಧು ಬರ್ತೀನಿ. ಆಯ್ತಮ್ಮ ರಮ್ಯ, ಹೋಗ್ಬಾ ಒಳ್ಳೇದಾಗ್ಲಿ. ನಂದಿನಿ ಅಕ್ಕ ಹೋಗ್ ಬರ್ತೀನಿ. ಸರಿ ಆಶಾ ಹೋಗ್ಬಾ ಒಳ್ಳೇದಾಗ್ಲಿ. ಅತ್ತೆ ಅಕ್ಕ ಬರ್ತೀನಿ. ಸದ್ಯ ತೊಲಗಿವಲ್ಲ ಪೀಡೆಗಳು. ಥೂ, ನಾನೆಲ್ಲೋನ ನನ್ನ ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗಕ್ ಬಂದೇವ್ರಿ ನಮ್ಮ ಬೀಗರು ಅಂತಾನ ಖುಷಿ ಪಟ್ಟಿದ್ದೆ. ಆದ್ರೆ ಇಲ್ಲಿ ನನ್ನ ಮರ್ಯಾದೆ ಕಳೆದೋಗಕ್ ಬಂದೇವಳೆ ಇವಳು ಅಂತಾನ ಗೊತ್ತಾಗ್ಲಿಲ್ಲ ನನಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.